ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೊಡೆಯೋದಲ್ಲ ಅಮ್ಮು, ನನಗ್ ಬರ್ತಿರೋ ಕೋಪಕ್ಕೆ ಇವಳನ್ನ ಸಾಯಿಸ್ಬೇಕು ಅನ್ನಿಸ್ತಿದೆ. ಅಮ್ಮ ಪ್ಲೀಸ್, ಚಿಕ್ಕ ಮಗು ಅಲ್ಲ ಅವಳು, ಮದ್ವೆ ವಯಸ್ಸಿಗೆ ಬಂದಾಳು ಅನ್ನೋದು ನೆನ್ಪಿರ್ಲಿ. ಇನ್ನೇನ್ ಮಾಡ್ಲಿ ಅಮ್ಮು, ಅವಳಾಗೆ ಸತ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಕಣೆ. ನಾವೇ ಸಾಯಿಸ್ಬಿಟ್ರೆ ಮನ್ಸಿಗೆ ಸಮಾಧಾನ ಆಗತ್ತೆ. ಅದಕ್ಕೆ ಇವತ್ತು ಅವಳನ್ನ ಸಾಯಿಸ್ಬಿಡ್ತೀನಿ. ಸಾಕಮ್ಮ, ಈಗ ಹಾಗೆ ಸಾಲ್ದ. ಇವಳು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ಲು ಅಂತ ಅಕ್ಕಪಕ್ಕದವ್ರಿಗೆ, ನಮ್ ಬೀಗರ್ಗೆಲ್ಲ ಗೊತ್ತಾದ್ರೆ ನಮ್ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೇನೆ. ಮೊದ್ಲೇ ಎಲ್ರು ನಮ್ಮನ್ನ ನೋಡಿ ಆಡ್ಕೊಂಡ್ ನಗ್ತಾರೆ. ಇವಳು ಈ ತರ ಮಾಡಿದಾಳೆ ಅಂತ ಗೊತ್ತಾದ್ರೆ ನಮ್ಮನ್ನ ನೆಮ್ಮದಿಯಿಂದ ಬದುಕೋಗ್ ಬಿಡ್ತಾರೆ ಅನ್ಕೊಂಡಿದ್ದೇನೆ. ಅಮ್ಮ, ನೀನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊ. ಗಣೇಶನ ಆಶೀರ್ವಾದದಿಂದ ಆಗೋ ಅನಾಹುತ ತಪ್ಪಿದೆ. ನೀನ್ ಮತ್ತೆ ರಂಪ ಮಾಡಿ ಅವಳನ್ನ ಹೆದರ್ಸ್ಬೇಡ. ಆಮೇಲೆ ಬಂದು ಹೋಗಿ ಎರಡಾದ್ರೆ ಕಷ್ಟ. ಮತ್ತೆ ಇನ್ನೇನೆ ಮಾಡ್ಬೇಕು? ಇವಳ ಜೊತೆಗೆ ನಾವು ಸತ್ ಹೋಗ್ಬೇಕು ಅನ್ಕೊಂಡಿದ್ಯಾ? ಹಾಗೆಲ್ಲ ಮಾತಾಡ್ಬೇಡಮ್ಮ, ಬಿಡ್ತು ಅನ್ನು. ಎಲ್ಲದಕ್ಕೂ ಸಾಯಿಸೋದೇ ಪರಿಹಾರ ಅಲ್ಲ. ನೀನ್ ಅವಳ ಏನೇ ಕೇಳದಿದ್ರು ಪ್ರೀತಿಯಿಂದ ಸಮಾಧಾನದಿಂದ ಕೇಳು. ದೇವ್ರ ದೊಡ್ಡವನು, ಹುಡ್ಕ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಿಶ್ಚಿತಾರ್ಥ ನಿಂತೋಯ್ತು. ಒಂದ್ ವೇಳೆ ನಿಶ್ಚಿತಾರ್ಥ ಆದ್ಮೇಲೆ ಪ್ರಾಣ ಹೋಗಿದ್ರೆ ಏನ್ ಮಾಡ್ತಿದ್ದೆ? ಹುಡುಗಿ ಮತ್ತೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾಳೆ. ಸ್ವಲ್ಪ ದಿನ ನೀನ್ ಇವಳ ವಿಷಯಕ್ಕೆ ತಲೆ ಹಾಕ್ಬೇಡ, ಸುಮ್ನೆ ಎತ್ಬಿಡು. ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ಬೇಕಲ್ವಾ ಅಮ್ಮು? ಅದ್ಬಿಟ್ಟು ಸಾಯ್ತೀನಿ ಅಂತ ಹೊರಟೋದ್ರೆ? ಫಸ್ಟ್ಗೆ ಇದ್ದಾಗ ಅವಳು ಹೇಳಿದ್ದು ಅಲ್ವಮ್ಮ, ನೀನೇ ಬಲವಂತ ಮಾಡಿದ್ದು. ನೀನ್ ಮತ್ತೆ ಬಲವಂತ ಮಾಡ್ಬೇಡ, ಅವಳ ಪಾಡಿಗೆ ಬಿಟ್ಬಿಡು. ಮತ್ತೆ ಹುಡುಗನ ಹುಡ್ಕೋದಿಕ್ ಹೋಗ್ಬೇಡ. ಮೊದ್ಲು ಇವಳಿ ಗುಂಗಿಂದ ಆಚೆ ಬರ್ಲಿ. ಆಗಿದೆಲ್ಲ ಒಳ್ಳೇದಕ್ಕೆ ಅನ್ಕೋಮ್ಮ. ಆ ಫ್ರಾಡ್ ಜೊತೆ ನಿಶ್ಚಿತಾರ್ಥ ಮಾಡಿದಿದ್ರೆ ಏನ್ ಮಾಡ್ಬೇಕಿತ್ತು? ನಾವೇ ಇವಳ ಜೀವನ ಹಾಳು ಮಾಡ್ದಂಗ ಆಗ್ತಿರ್ಲಿಲ್ವಾ? ಆಮೇಲೆ ಇವಳು ಈ ತರ ಮಾಡ್ಕೋತಿರ್ಲಿಲ್ಲ ಅಂತ ಏನ್ ಗ್ಯಾರಂಟಿ? ಅಮ್ಮ ಪ್ಲೀಸ್, ಕೈ ಮುಗಿತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಮ್ಮ. ಅಲ್ಲ ಅಮ್ಮ ಪ್ಲೀಸ್. ಅಮ್ಮು, ಹಾ, ಬನ್ನಿ ನನ್ ಜೊತೆ. ಬಾ ಅದಿತಿ. ಆಗ್ಲೇ ಆತರ ಹೇಳ್ದೆ ಅಂತ ಬೇಜಾರಾಗ್ಬೇಡ. ಇಲ್ಲ ಅಮ್ಮ, ಆವಾಗ್ಲೇ ನೀನ್ ಹೇಳಿದ್ದೆ ಕರೆಕ್ಟ್. ಅಮ್ಮ, ಇನ್ನೊಂದ್ ವಿಷಯ, ಇದು ನನ್ ಕಡೆಯಿಂದ ಒಂದ್ ರಿಕ್ವೆಸ್ಟ್ ಅಂತ ಅನ್ಕೋ. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ನನ್ನನ್ನ ಮಾತಲ್ಲೇ ಕಟ್ ಹಾಕ್ತಿದ್ಯಾ ನೀನು? ಅದೇನು ಅಂತ ಹೇಳ್ಬಾರ್ದಾ? ಅದೇಮ್ಮ, ಅದಿತಿ ಮದ್ವೆ ವಿಚಾರನ ನಾನು ವೇದ ಅಂತ ನೋಡ್ಕೋತೀವಿ. ಸ್ವಲ್ಪ ಒಂದ್ 2-3 ದಿನ ಆಗ್ಲಿ. ಅವಳ ಮನ್ಸು ತಿಳಿ ಆದ್ಮೇಲೆ ನೀನ್ ಈ ತರ ಮಾಡಿದ್ದು ತಪ್ಪು ಅಂತ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಆಮೇಲೆ ನೀನ್ ಅವಳಿಗೆ ರೇಗಕ್ಕೆಲ್ಲ ಹೋಗ್ಬೇಡ, ಆಯ್ತಾ? ಆಯ್ತು ಮಗಳೇ, ನೀನ್ ಹೇಗ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಇನ್ಮೇಲೆ ಈ ವಿಷಯವಾಗಿ ನಾನ್ ಅವಳ ಹತ್ರ ಮಾತಾಡಲ್ಲ, ಸರಿನಾ? ಆಮೇಲೆ ಇನ್ನೊಂದ್ ವಿಷಯ, ನೀನ್ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡ. ಇನ್ನೂ ಚಿಕ್ಕದ್ರಲ್ಲೇ ಆಗೋತಲ್ಲ, ಬಿಟ್ಟಾಕ್ಬಿಡು. ಆಯ್ತು ಅಮ್ಮು, ಒಂದೊಂದ್ಸಲ ನೀನು ನನ್ ತಾಯಿ ತರ ಕಾಣ್ತೀಯ ಕಡೆ. ಸರಿ, ಹಾಕ್ತೀನಿ ನೋಡು. ಬರ್ತೀನಿ. ಸರಿಪಾ, ಹುಷಾರಾಗಿ ಹೋಗ್ಬೇಡ. ಬರ್ತೀನಿ ಕದ್ದ.
ಹುಷಾರು. ನೀವಿಲ್ಲ ಅಂದಿದ್ರೆ ನಾನಿವತ್ತು ಬದುಕಿರ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಪ್ರಿಕಾಷನ್ ತಗೊಂಡ್ರೆ ಗಿಲ್ಟ್ ಫೀಲ್ ಆಗೋ ನೆಸೆಸಿಟಿನೇ ಬರಲ್ಲ. ನಾನು ಬೇಕು ಅಂತ ಮಾಡ್ಲಿಲ್ಲ, ಸಿಚುಯೇಷನ್ ಆಗಿತ್ತು. ಯಾಕಂದ್ರೆ ತೇಜಸ್ ಬಗ್ಗೆ ವಿಕ್ರಾಂತ್ಗೆ ಎಲ್ಲ ವಿಚಾರನೂ ಗೊತ್ತಾಗಿತ್ತು. ಅದನ್ನ ಅವನು ವೇದಾಂತ್ ಹತ್ರ ಹೇಳ್ಬೇಕು ಅಂತ ಕಾಯ್ತಿದ್ದ. ಅವನೇನಾದ್ರೂ ಹೇಳಿದ್ದಿದ್ರೆ ತೇಜಸ್ ಜೊತೆ ನಾನು ಸಿಕ್ಕಾಕೊಳ್ತಿದ್ದೆ. ಹಾಗಾಗೋದ್ ಬೇಡ ಅಂತಾನೆ ನಾನು ಮಾತಾಡ್ಬೇಕಾಯ್ತು. ಅದನ್ ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನ್ಗಿರ್ಲಿಲ್ಲ. ಮಾಡೋದೆಲ್ಲ ಮಾಡಿ ಅಣ್ಣನ ಮುಂದೆ ಒಳ್ಳೆಯವ್ರಾಗಕ್ ನೋಡ್ಬೇಡಿ. ನಿಮ್ಮನ್ನ ನಿಮ್ ಮನೆಯವ್ರು ನಂಬೋದು, ನಾವು ನಂಬಲ್ಲ. ನಿಮ್ಮಂತವ್ರನ್ನ ಅದು ಎಷ್ಟು ದಿನ ನೋಡಿಲ್ಲ. ಇನ್ನ ನೀವೆಲ್ಲ ಯಾವ ಲೆಕ್ಕ? ಕಳ್ಸಕ್ಕೆ ಜನ್ಮನೇ ಬೇಕು, ಅದನ್ನ ಕಳ್ಕೊಳಕ್ಕೆ ಒಂದು ನಿಮಿಷನೇ ಸಾಕು. ನಾನಿದನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಇದೆಲ್ಲ ವಿಕ್ರಾಂತ್ ಬಾಯಿಂದ ಬಂದಿರೋದು. ಇನ್ನು ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನೇನೋ ರಾದಂತ ಆಗ್ತಿತ್ತು. ಅದೆಲ್ಲ ಬೇಡ ಅಂತಾನೆ ನಾನೇ ಹೇಳ್ದೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಏನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ. ನಾನು ಯೋಚನೆ ಮಾಡಿ ಕೆಲಸ ಮಾಡೋದು. ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ನೀನು ಉಳಿತ್ಯಾ? ಅದೇ ನಿನ್ ಬಗ್ಗೆ ಯೋಚನೆ ಮಾಡೋದಾದ್ರೆ ಅರ್ಥ ಆಯ್ತು. ಇನ್ಯಾವತ್ತೂ ಈ ಥರ ಆಗಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಅದಿತಿ ಧ್ರುವ ಒಂದಾಗಬಾರ್ದು. ಅವಳನ್ನ ನಿನ್ ಮನೆಯಿಂದ ದೂರ ಇಟ್ರೆ ನೀನು ನಿನ್ ಮನೆಯಲ್ಲಿ ಇರ್ತೀಯ. ಇನ್ಮೇಲೆ ಅವಳು ನಮ್ಮ ಮನೆಗೆ ಬರ್ದಿರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಮೇಲೆ ಆ ವೈದೇಹಿ ಏನಂತಾಳೆ? ಅವಳು ಬಾಯಿ ಬಿಡಲ್ಲ ತಾನೆ? ಅವಳಷ್ಟೆಲ್ಲ ಬಾಯಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳಿಗೆ ನನ್ನನ್ನ ಕಂಡ್ರೆ ತುಂಬಾ ಭಯ. ಭಯಕ್ಕೆ ಯಾವಾಗ್ಲೂ ಬೆಲೆ ಇದೆ. ಭಯ ಹೋಗಿದ್ದನ ಸತ್ಯನೂ ಬಯಲಾಗತ್ತೆ. ಅವಳು ನನ್ನ ಕಂಟ್ರೋಲಿಂದ ತಪ್ಪಿಸ್ಕೊಳ್ಳೋಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗಿಂತ ಮುಂಚೆ ನಾನೇ ಅವಳನ್ನ ಸಾಯಿಸ್ತೀನಿ ಅಂತ ಅವಳಿಗೆ ಗೊತ್ತು. ಆ ಧ್ರುವನ್ ಕತೆ ಏನು? ಸದ್ಯಕ್ಕೆ ಆತರ ಏನು ಕಾಣಿಸ್ತಿಲ್ಲ. ಡಾಕ್ಟರ್ ಬಂದಿದ್ರು. ಮೊದ್ಲಿನ ತರ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಅಂತ ಹೇಳಿದ್ರು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಮನೆಯಲ್ಲಿ ಒಬ್ರು ಕಮ್ಮಿ ಆಗ್ತಾರೆ. ಸರ್, ನೀವು ದೇವರಾಜಪ್ಪನ್ನ ಸಾಮಾನ್ಯದವನು ಅಂತ ಅನ್ಕೋಬೇಡಿ. ಅವನ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಆ ಮನುಷ್ಯ ಇಂಗ್ಲಿಷ್ ಜೊತೆಗೂ ಬೇರೆ ಬೇರೆ ಭಾಷೆನೂ ಮಾತಾಡ್ತಾನೆ. ಅವನು ಎಜುಕೇಟೆಡ್ ಅನಿಸ್ತಿದೆ.
ಅಷ್ಟೇ ಅಲ್ಲ ಸರ್, ಅವ್ನು ತುಂಬಾ ಒಳ್ಳೆ ಆರ್ಟಿಸ್ಟ್ ಕೂಡ ಹೌದು. ಯಾರ್ಯಾರ್ದು ಚಿತ್ರ ಬಿಡಿಸಿ ಆಮೇಲೆ ಯಾರು ನೋಡಬಾರ್ದು ಅಂತ ಅಳಿಸ್ಬಿಡ್ತಾನೆ. ಸರ್, ಈ ದೇವರಾಜಪ್ಪನ ವಿಶೇಷ ಏನಂತ ಹೇಳಿದ್ರೆ, ಅವ್ನು ಮಾತಾಡಿದನ್ನ ನೋಡಿದನ್ನ ಎಷ್ಟು ವರ್ಷ ಬಿಟ್ಟು ಕೇಳಿದ್ರು ಹೇಳ್ತಾನಂತ. ತಲೆ ಕೆಟ್ಟವರೆಲ್ಲ ಮಾತಾಡೋದು ಹೀಗೆ ಪ್ರಜ್ವಲ್. ಅವನಿಂದ ನಮ್ಮಮ್ಮನ ಬಗ್ಗೆ ಏನೋ ಕ್ಲೂ ಸಿಗಲ್ಲ ಅನ್ಸುತ್ತೆ. ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಅನ್ಸ್ತಿದೆ. ನನ್ನ ಪ್ರಕಾರ ಸಾಧ್ಯ ಇದೆ ಅನಿಸ್ತಿದೆ ಸರ್. ಅದ್ ಹೇಗೆ ಹೇಳ್ತೀರಾ? ಮೇಡಮ್, ಆ ಊರವ್ರು ಹೇಳೋ ಪ್ರಕಾರ 1 ವರ್ಷದ ಹಿಂದೆ ಯಾರೋ ಲೇಡಿ ನೋಡಿ ವೈದೇಹಿ ಅಮ್ಮವ್ರಂತ ಮಾತಾಡ್ಸೋಕ್ ಹೋಗಿದ್ನಂತೆ. ಅದ್ಬಿಟ್ಟು ಕೈ ಬೇರೆ ಮುಗ್ದಿದ್ನಂತೆ. ಅವನು ಆ ಲೇಡಿನ ಮಾತಾಡ್ಸಕ್ ಪ್ರಯತ್ನ ಪಟ್ಟಿರ್ಬೋದು, ಕೈನೂ ಮುಗ್ದಿರ್ಬೋದು. ಬಟ್ ಅವನಿಗೂ ನಮ್ಮಮ್ಮನಿಗೂ ಏನ್ ಸಂಬಂಧ ಇದೆ ಸರ್. ಅವ್ನು ಮಾತಾಡಕ್ ಹೋಗಿದ್ದ ಲೇಡಿ ವೈದೇಹಿ ಅಮ್ಮನೇ ಆಗಿರ್ಬೋದಲ್ವಾ? ಅಮ್ಮನ್ ನೋಡಿದ್ರ? ಐ ಥಿಂಕ್ ಸುಮಾರು 1 ವರ್ಷದ ಹಿಂದೆ ದೇವರಾಜಪ್ಪ ನಿಮ್ ತಾಯಿನ ಹುಟ್ಟೂರಲ್ಲೇ ನೋಡಿದಾನೆ ಅನ್ಸುತ್ತೆ. ಆ ಮನೆ ಮೇಲೆ ಒಂದು ಹೆಣ್ಣಿನ ಶಾಪ ಇದೆ. ಎಸ್ ಪ್ರಜ್ವಲ್, ಯು ಆರ್ ರೈಟ್. ನಾವು ನಮ್ಮ ಹುಟ್ಟೂರ್ಗೆ ಹೋಗಿ ಆಲ್ಮೋಸ್ಟ್ 1 year ಆಯ್ತಲ್ವಾ? ಮೋಸ್ಟ್ಲಿ ಅವ್ನು ಆಗ್ಲೇ ನೋಡಿರ್ತಾನೆ ನಮ್ಮ ತಾಯಿನ, ರೈಟ್? ಎಸ್ ಸರ್. 1 ವರ್ಷದ ಹಿಂದೆ ನಿಮ್ ತಾಯಿನ ಹುಟ್ಟೂರ ಮನೆ ಮುಂದೆ ಜೀವಂತವಾಗಿ ನೋಡಿರೋ ವ್ಯಕ್ತಿ, ಅವ್ರ ಹತ್ರ ಮಾತಾಡಿರೋ ವ್ಯಕ್ತಿ ಅಂದ್ರೆ ದೇವರಾಜಪ್ಪ ಒಬ್ನೇ. ಅಷ್ಟೇ ಅಲ್ಲ, ಅವನಿಗೆ ನಿಮ್ ಮನೆಯಲ್ಲಿ ನಡೆದಿರೋ ಎಲ್ಲಾ ಘಟನೆ ಗೊತ್ತಿದೆ ಅನ್ಸುತ್ತೆ. ನಾವು ಅವನ ಒಂದ್ಸಲ ವಿಚಾರಿಸಿದ್ರೆ ಕೆಲವೊಂದು ವಿಷಯ ಗೊತ್ತಾಗ್ಬೋದು. ನಿಮ್ಗೆ ಹೇಗೆ ನಿಮ್ಮಮ್ಮ ಇಲ್ಲ ಅನ್ನೋ ಕೊರಗಿದ್ಯೋ ಹಾಗೆ ನನಗೆ ಕೂಡ ತನ್ನ ಅಕ್ಕ ಇಲ್ಲ ಅನ್ನೋ ಕೊರಗಿದೆ. ದೇವರ ದಯೆಯಿಂದ ನಿಮ್ ಬಾಯಿ ಹರಕೆಯಿಂದ ನಮ್ಮ ಅಕ್ಕ ಬದುಕಿದ್ರೆ ಅಷ್ಟೇ ಸಾಕು. ಹಾಗೇನಾದ್ರೂ ಆದ್ರೆ ನಮ್ಮ ಮನೆ ದೇವ್ರಿಗೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ. ಸಾರಿ ಅಮ್ಮ, ನಿಮಗೆ ಬೇಜಾರು ಮಾಡಬೇಕು ಅಂತ ನನಗೆ ವಿಷಯ ಹೇಳ್ತಿಲ್ಲ. ನಿಮ್ಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಈ ಕೆಲಸಕ್ಕೆ ಖಂಡಿತವಾಗ್ಲೂ ನಿಮ್ಮ ಪರ್ಮಿಷನ್ ಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ವೇದಾಂತ್. ನೀವ್ ಅಂದ್ಕೊಂಡ ಹಾಗೆ ನಿಮ್ಮಮ್ಮ ಬದುಕಿದ್ರೆ ಅಷ್ಟೇ ಸಾಕು. ಅಣ್ಣ, ನಾನ್ ಹೇಳಿರ್ಲಿಲ್ವಾ ನಾವು ಅಮ್ಮನ ಹುಡುಕ್ತಾ ಇದೀವಿ ಅಂತಂದ್ರೆ ಸುಹಾಸಿನಿ ನಿಮ್ಮ ಬೇಜಾರ್ ಮಾಡ್ಕೊಳಲ್ಲ ಅಂತ. ನಮ್ಗಿಂತ ಜಾಸ್ತಿ ಖುಷಿ ಅವ್ರಿಗೆ ಆಗ್ತಿದೆ ಅಲ್ವಾ ಅಮ್ಮ? ಹೌದು ಆದ್ಯ. ಏನು ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಡೆಫಿನೆಟ್ಲಿ ಒಳ್ಳೇದಾಗತ್ತೆ, ನೀವು ಯೋಚನೆ ಮಾಡ್ಬಿಡಿ. ಮಾ ಹೋಗೋಣ. ಏನ್ ವಿಷಯ? ದೊಡ್ಡವ್ರ ಹತ್ರ ಮಾತಾಡ್ಬೇಕಿತ್ತು. ಇಲ್ಲ, ಅನ್ನ ಸ್ವಲ್ಪ ಬಿಸಿ ಇದ್ದಾರೆ, ಇವಾಗ ಮಾತಾಡಕ್ ಆಗಲ್ಲ. ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ನಾನು ದೊಡ್ಡವ್ರ ಹತ್ರ ಮಾತಾಡ್ಲೇಬೇಕು. ಆಗಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ನಾನೀಗ ಅವ್ರ ಹತ್ರ ಮಾತಾಡಿಲ್ಲ ಅಂದ್ರೆ ನನ್ ಪ್ರಾಣನೇ ಹೋಗುತ್ತೆ. ನಾನೀಗ ತೊಂದರೆನಲ್ಲಿದ್ದೀನಿ, ಅರ್ಥ ಮಾಡ್ಕೊ. ನಿಮ್ಗೆ ಗೊತ್ತಲ್ವಾ, ಅವ್ರು ಬಿಸಿ ಇದ್ದಾಗ ಯಾರ ಜೊತೆನೂ ಮಾತಾಡಲ್ಲ. ತೇಜಸ್, ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಪ್ರತಿ ಸಲ ನಾನು ಅಪಾಯದಲ್ಲಿ ಸಿಕ್ಕಾಕೊಂಡಾಗ ಕಾಪಾಡಿದ್ದು ದೊಡ್ಡೋರೆ. ಈಗ್ಲೂ ನಾನು ಅಪಾಯದಲ್ಲಿ ಸಿಕ್ಕಾಕೊಳ್ತೀನೇನೋ ಅಂತ ಅನ್ನಿಸ್ತಿದೆ. ಸೊ ಅವ್ರನ್ನ ನಾನು ಮೀಟ್ ಮಾಡ್ಲೇಬೇಕು. ಸರಿ, 1 ನಿಮಿಷ ಇರಿ, ಬಂದೆ. ಅಣ್ಣ, ಸುಹಾಸಿನಿ ಬಂದಿದ್ದಾರೆ. ಬನ್ನಿ.
ನಾನೇನು ಬರೆಯಲ್ಲ, ನನ್ನ ಕೈ ತಾನಾಗೆ ಬರ್ಸುತ್ತೆ. ಹಂಚುಭೂತ ನನ್ನನ್ನು ನಡೆಸುತ್ತೆ. ನಾವೆಲ್ಲ ಒಂದು ದಿವಸ ಬೂದಿ ಆಗ್ಬಿಡ್ತೀವಿ, ನೀರಿನಲ್ಲಿ ಕರ್ಗೋಗ್ಬಿಡ್ತೀವಿ. ಆಯ್ತು, ಅದು ನಿಮ್ಮ ಇಷ್ಟ. ಆದ್ರೆ ಈಗ ವೈದ್ಯರ ಚಿತ್ರ ಬರಿಬೋದಾ? ಬರೆಯೋಕ್ ನಾನು ಯಾರು? ಎಲ್ಲ ಅವನು ಬರೆಸ್ತಾನೆ. ಪ್ರಜ್ವಲ್, ಏನಾದ್ರೂ ಮಾಡಿ ಸ್ಕೆಚ್ನ ಬಿಡಿಸೋದಕ್ಕೆ ಹೇಳಿ. ಬರೀ ದೇವರಾಜಪ್ಪ. ಅಮ್ಮ 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 ಅಗ್ರಜ, ಇವ್ರು ನಿಜವಾಗ್ಲೂ ನಮ್ಮ ಅಮ್ಮನ ಚಿತ್ರ ಬಿಡಿಸಿದ್ದಾರೆ. ಇದು ನಮ್ಮ ಅಮ್ಮ, ಇದು ನಮ್ಮ ಅಮ್ಮ, ಇದು ನಮ್ಮ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ, ಟೊಮೆಟೊ ಆರ್ಡರ್ ಮಾಡಿದ್ ನೀವೇನಾ? ಏನ್ ಮಗ, ಹುಡುಗಿ ಬಂದಿದ್ದಾಳೆ. ಡೆಲಿವರಿ ಮಾಡ್ಕೊ ಹುಡುಗಿರು ಬರ್ತಾರ? ಏನ್ ಚಿನ್ನ, ನಿನ್ನ ಹೆಸರೇನು? ಅಣ್ಣ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಅಣ್ಣನ ಯಾರಿಗ ಚಿನ್ನ? ಹಾಗೆಲ್ಲ ಹೇಳ್ಬಾರ್ದು. ಪ್ಲೀಸ್ ಆ ಥರ ಎಲ್ಲ ಮಾತಾಡ್ಬೇಡಿ. ನನ್ ದುಡ್ಡು ಕೊಡಿ, ನಾನು ಹೋಗ್ಬಿಡ್ತೀನಿ. ಸರಿ, ದುಡ್ಡು ತಾನೇ ಬೇಕು. ಹೇಗಿದ್ರು ಫುಡ್ ತಂದಿದ್ಯಾ, ನಿನ್ ಕೈಯರನೇ ತಿನ್ಸು ಫುಡ್. ಓಕೆ ಅಣ್ಣ ಪ್ಲೀಸ್, ನಿಮ್ ತಂಗಿ ಅನ್ಕೊಳ್ಳಿ ನನ್ನ. ನಾನು ಓದೋದಂದ್ರೆ ತುಂಬಾ ಇಷ್ಟ. ನನ್ ಓದಕ್ ತೊಂದರೆ ಆಗ್ಬಾರ್ದು ಅಂತ ಈ ಕೆಲ್ಸ ಮಾಡ್ತಾ ಇದ್ದೀನಿ. ಬಡವರಣ್ಣ, ನಮ್ಗೆಲ್ಲ ಓದಿನೇ ಕೆಲ್ಸ ಪಡ್ಕೋಬೇಕು ಅನ್ನೋ ಹುಚ್ಚು ಕನ್ಸು ಅಣ್ಣ. ಕೆಲ್ಸ ಸಿಗೋವಷ್ಟು ಓದೋದು ತುಂಬಾ ಕಷ್ಟದ ಕೆಲ್ಸ. ಇಲ್ಲಿವರೆಗೂ ನಾನು ನನ್ನ ಅಪ್ಪ ಅಮ್ಮಂಗೆ ಬರೀ ಖರ್ಚೆ ಮಾಡಿಸ್ದೆ. ಅಟ್ಲೀಸ್ಟ್ ಒಂದ್ 4 ಕಾಸಾದ್ರೂ ಅವ್ರಿಗೆ ವಾಪಸ್ ಕೊಡೋ ಹಾಗಾಗ್ಲಿ ಅಂತ ಈ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ನಾನು ಇದೇ ತರ ಹೋಟೆಲ್ ಅಲ್ಲಿ ಪಾರ್ಸೆಲ್ ಕೌಂಟರ್ ಅಲ್ಲಿ ನಿಂತು ನಿಮ್ ಆರ್ಡರ್ ಸರ್ವ್ ಮಾಡ್ತಿದ್ದಾಗ ನೀವ್ ಇದೇ ತರ ಮಾತಾಡ್ತಿದ್ರ ಅಣ್ಣ. ಈಗ್ಲೂ ಅದನ್ನೇ ಮಾಡ್ತಾ ಇದ್ದೀನಿ ಅಣ್ಣ. ಇವತ್ತು ನನ್ ಮೊದಲನೇ ದಿನ. ಪ್ಲೀಸ್ ಅಣ್ಣ, ಈ ತರ ಮಾತ್ರ ಮಾಡ್ಬೇಡಿ, ದಯವಿಟ್ಟು ಕೈ ಮುಗಿತೀನಿ. ಮಗ, ತಂಗಿ ನೆನಪಾಗ್ಬಿಟ್ಲು, ದುಡ್ಡು ಕೊಟ್ಬಿಡೋಣ. ಹಬ್ಬ ಅಕ್ಕ, ಅವ್ರಿಬ್ರು ಇವಾಗ ಕೆಲ್ಸಕ್ಕೆ ಹೋಗಾಯ್ತು. ನಾವ್ ನಮ್ ಕೆಲ್ಸನ ಆರಾಮಾಗಿ ಮಾಡ್ಬೋದು, ಇವಾಗ ಯಾರು ಕೇಳಲ್ಲ. ಸರಿ, ಹಾಗಾದ್ರೆ ಬೇಗ ಶುರು ಮಾಡೋಣ. ನೀನ್ ಹೀಗೆ ನಿಂತ್ಕೊಂಡಿದ್ರೆ ಆಗಲ್ಲ, ನನ್ಗೂ ಸ್ವಲ್ಪ ಹೆಲ್ಪ್ ಮಾಡು. ಹಾ ಅಕ್ಕ, ಈಗ ನಾವೇನು ಕ್ಯಾರೆಟ್ ಹಲ್ವಾ ಮಾಡ್ತಿದೀವಲ್ವಾ? ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ನೀನು ಹಲ್ವಾ ಪ್ರಿಪೇರ್ ಮಾಡು, ನಾನು ಕ್ಯಾಮ್ರಾಮನ್ ಕ್ಯಾಮ್ರಾ ವುಮನ್ ಆಗ್ತೀನಿ, ಸರಿನಾ? ಸರಿ ಆಯ್ತು, ಏನೋ ಮಾಡು. ಇದಂತ ಸೈಡ್ಗೆ ಅಕ್ಕ ಕ್ಯಾರೆಟ್ ಆಲ್ರೆಡಿ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಮ್ಮ. ಕೊಡ್ಕೊ ಹಾ, ಎಲ್ಲ ಕರೆಕ್ಟ್ ಆಗಿದ್ಯಾ? ಕವರ್ ಆಗುತ್ತೆ. ಸರಿ, ಅದೇನೋ ನಿಮ್ ಕ್ಯಾಮ್ರಾ ವುಮೆನ್ ಏನೋ ಆಗ್ತೀನಿ ಅಂದಲ್ಲ, ತಗೊಂಡ್ ಮಾಡು. ಸರಿ, ಕ್ಯಾಮ್ರಾ ಆನ್ ಮಾಡ್ತೀನಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ.
ಪ್ರಿಯ ವೀಕ್ಷಕರೇ, ನಾವೇನ್ ಮಾಡೋದಕ್ಕೆ ಹೊರಟಿದೀವಿ ಅಂತಂದ್ರೆ ಕ್ಯಾರೆಟ್ ಹಲ್ವಾ. ಹಲ್ವಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ಈ ತರ ಕ್ಯಾರೆಟ್ ಹಲ್ವಾನ ನೀವ್ಯಾರು ತಿಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದುವರೆಗೂ ಈ ತರದ ಹಲ್ವಾನ ಯಾರು ಮಾಡಿರಲ್ಲ. ಈ ತರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದ್ರೆ ನೀವು ತಿಂತಾನೆ ಇರ್ತೀರಾ, ತಿಂತಾನೆ ಇರ್ತೀರಾ, ತಿಂತಾನೆ ಇರ್ತೀರಾ, ತಿಂತಾನೆ ಇರ್ತೀರಾ. ಈ ಸ್ಪೆಷಲ್ ಹಲ್ವಾ ಇನ್ನೇನು ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈ 5 ನಿಮಿಷದ ಹಲ್ವಾ ದಿನಕ್ಕೆ ನೀವು 10 ಸರಿ ಬೇಕಿದ್ರು ಮಾಡ್ಕೊಂಡು ತಿನ್ಬೋದು. ನಮ್ಮ ಅಪ್ಪ ಅಮ್ಮಂಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಯಾರ ಹತ್ರನೂ 1 ರೂಪಾಯಿ ಕೂಡ ಕೇಳದೆ ನಾವೇ ಯಾವ್ಯಾವ್ದೋ ರೂಪದಲ್ಲಿ ಸಂಪಾದನೆ ಮಾಡ್ತಿದೀವಿ. ಈಗ ಅದಕ್ಕೋಸ್ಕರ ಅಂತಾನೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ. ನಾವು ಮಾಡ್ತಿರೋ ಕೆಲ್ಸಕ್ಕೆ ಸಕ್ಸಸ್ ಸಿಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ದೇವ್ರೆ, ನಾವು ಮಾಡೋ ಪ್ರತಿ ಒಂದು ಕೆಲ್ಸಕ್ಕೂ ನಿನ್ನ ಆಶೀರ್ವಾದ ಬೇಕು. ನಮ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ನನ್ನ ಸೊಸೆಂದಿರು ಯಾಕೆ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇವ್ರು ಮಾಡೋ ಕೆಲ್ಸದಲ್ಲಿ ಜಯ ಸಿಗ್ಲಿ, ಇವರಿಬ್ಬರಿಗೂ ಒಳ್ಳೇದಾಗ್ಲಿ. ಅಕ್ಕ, ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇರಕ್ಕ, ಇನ್ಮೇಲಿಂದ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಇನ್ಮೇಲಿಂದ ಯೂಟ್ಯೂಬ್ ಅಲ್ಲಿ ನಮ್ದೇ ಹಾಳು. ಹೇಳಕ್ಕಾಗಲ್ಲ, ನಾವು ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೂ ಆಗ್ಬೋದು. ನಾವು ಮಾಡಿರೋ ವಿಡಿಯೋ ನೆಕ್ಸ್ಟ್ ಲೆವೆಲ್ಗಿದೆ. ನಮ್ಮ ಮುಂದೆ ಎಲ್ಲರೂ ಧೂಳಿಪಾಠ ಆಗೋದಂತೂ ಗ್ಯಾರಂಟಿ. ಹಂಗೆ ಅಮ್ಮ, ಈ ವಿಷಯ ಹೆದರ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ವಿಷಯ ನಮ್ಮ 3 ಜನದ ಮಧ್ಯೆನೇ ಇರುತ್ತೆ. ಥ್ಯಾಂಕ್ ಯು ಅಮ್ಮ. ಒಳ್ಳೇದಾಗ್ಲಿ. ಯಾವ ವಿಷಯ? ನಿಮ್ 3 ಜನದ ಮಧ್ಯ ಮಾತ್ರ ಇರೋದು? ಅದೆಲ್ಲ ನಿಮ್ಗೆ ಹೆಂಗಸ್ರ ವಿಷಯ 1000 ಇರುತ್ತೆ. ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ. ಓ ಹಾಗಾ? ಪರವಾಗಿಲ್ಲ, ನಮ್ಗೆ ಹೇಗ್ ತಿಳ್ಕೊಳ್ಬೇಕು ಅಂತ ಗೊತ್ತಿದೆ. ಅದ್ ಸರಿ, ನೀವ್ ಇಷ್ಟು ಬೇಗ ಹೋಗಿ ಉಪ್ಪಿನಕಾಯಿ ಇಸ್ಕೊಂಬಂದ್ರ? ಎಲ್ಲಿ ಉಪ್ಪಿನಕಾಯಿ? ಇಲ್ಲ ಹೆಂಡತಿ, ನಾನು ನಿಮ್ ಮನೆಗೆ ಹೋಗ್ಲಿಲ್ಲ. ಯಾಕೆಂದ್ರೆ ಹೋಗಕ್ ಮುಂಚೆ ಅತ್ತೆ ಕಾಲ್ ಮಾಡಿದೆ, ಅವರು ಮನೇಲಿಲ್ಲ, ಸಂಜೆ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ವಾಪಸ್ ಬಂದೆ. ಹೌದು, ಏನ್ ಸ್ಪೆಷಲ್? ಸ್ವೀಟ್ ಎಲ್ಲ ಮಾಡ್ಬಿಟ್ಟಿದೀರಾ? ಯಾವ ಖುಷಿಗೆ? ಬಾಬಾ,
ನಿಮ್ಮ ಅಣ್ಣ ಹೊಸ ಸ್ಟಾರ್ಟ್ಅಪ್ ಕಂಪ್ನಿಗೆ ಫೈನಾನ್ಸ್ ಸ್ಟಾರ್ಟ್ ಮಾಡ್ತಿದ್ದಾನಲ್ವಾ, ಅದಕ್ಕೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಕ್ಯಾರೆಟ್ ಹಲ್ವಾ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಿದ್ವಿ. ನೀವು ದೇವ್ರಿಗೆ ಕೈ ಮುಕ್ಕೊಳ್ಳಿ ಬಾವಾ, ಒಳ್ಳೇದಾಗತ್ತೆ. ವರ್ಷಂಗೆ ಖಂಡಿತ ಒಳ್ಳೇದ್ ಮಾಡ್ತಾನೆ. ಓ ಬಾವಾ, ಹಲೋ ಬಾವಾ. ಅಯ್ಯೋ ಲೇಟ್ ಆಗ್ಬಿಟ್ಟಿದೆ. ಹೊರಟೆ ಬಾವಾ. ಓಕೆ 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 ಬಾಯ್. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ ಅಮ್ಮ. ಅಕ್ಕ 4 legs ಬಂತು. ಸಾರಿ ವೇದಾಂತ್, ಬೇಜಾರು ಮಾಡ್ಕೋಬೇಡ. ನೀನ್ ಅವತ್ತಿವ್ರನ್ನ ಕಾಳಜಿಯಿಂದ ಮಾತಾಡಿಸಿ ಪ್ರೀತಿ ತೋರಿಸಿದ್ದಕ್ಕೆ ನಾನು ಇವತ್ತಿವ್ರನ್ನ ಕರ್ಕೊಂಡ್ ಬಂದಿತ್ತು. ಇವ್ರನ್ನ ಬೇರೆ ಯಾರು ಅನ್ಕೋಬೇಡ. ಅವತ್ತು ನೀನ್ ಯಾರಿಗೆ ದುಡ್ಡು ಕೊಟ್ಟು ಮೆಚ್ಚುಗೆಯಿಂದ ಮಾತಾಡ್ಸಿದ್ಯೋ ಅವರೇ ಇವರು. ಹೌದಾ? ಹೌದು ವೇದಾಂತ್. ಒಳ್ಳೆ ಗುರು ಸಿಗ್ಲಿ ಅಂತ ಶಿಷ್ಯ ಹೇಗ್ ವೇಟ್ ಮಾಡ್ತಿರ್ತಾನೋ, ಒಳ್ಳೆ ಶಿಷ್ಯ ಸಿಗ್ಲಿ ಅಂತ ಗುರು ಕೂಡ ವೇಟ್ ಮಾಡ್ತಿರ್ತಾನೆ. ಇವರು ಕೂಡ ಅದೇ ತರ ವೇದಾಂತ್. ನಮ್ಮಂತವ್ರಿಗೆ ಒಳ್ಳೆ ಬದುಕನ್ನ ಕಟ್ಕೊಡೋದಕ್ಕೆ ಯಾರಾದ್ರೂ ಬರ್ತಾರೆ, ನಮ್ ಕಷ್ಟ ಸುಖಕ್ಕೆ ಯಾರಾದ್ರೂ ಆಗ್ತಾರೆ ಅಂತ ವೇಟ್ ಮಾಡ್ತಿರ್ತಾರೆ. ಇಂಥವ್ರನ್ನ ಮೇಲ್ ತರೋದಕ್ಕೆ ನೀನಂತವ್ನ್ ಬರ್ಲೇಬೇಕು ವೇದಾಂತ್. ಭಿಕ್ಷೆ ಬೇಡಬೇಡಿ ಅಂತ ಹೇಳದ್ ಬಿಟ್ಟು ನಮ್ಮ ಆಫೀಸಲ್ಲಿ ನಮ್ ಜೊತೆ ಕೆಲಸ ಮಾಡಿ ಅಂತ ಕೈ ತುಂಬಾ ಕೆಲಸ ಕೊಟ್ಟು ಸ್ವಾಭಿಮಾನದಿಂದ ಬದುಕಿ ಅಂತ ಎನ್ಕರೇಜ್ ಮಾಡ್ಬೇಕು. ನೀನ್ ಆ ಕೆಲಸ ಮಾಡ್ತೀಯಾ, ಇವ್ರಿಗೆ ಬದುಕನ್ನ ಕಟ್ಕೊಡ್ತೀಯಾ ಅಂತ ನಾನು ಇವ್ರನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಮ್ ಬ್ರಾಂಚ್ ಆಫೀಸಲ್ಲಿ ಪೋಸ್ಟ್ ಖಾಲಿ ಇದೆ, ನೀನೇ ಇವ್ರಿಗೆ ಒಂದ್ ಕೆಲಸ ಕಟ್ಕೊಡ್ಬೇಕು. ಒಳ್ಳೆ ಕೆಲಸ ಮಾಡಿದೆ ಮೌಲ್ಯ. ಇನ್ಮುಂದೆ ಇವರು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾರೆ. ಪೋಸ್ಟ್ ಖಾಲಿ ಇಲ್ಲ ಅಂದ್ರು ಒಂದು ಪೋಸ್ಟ್ ನ ಕ್ರಿಯೇಟ್ ಮಾಡಿ ಇವ್ರಿಗೆ ಕೊಡೋಣ. ಕಾಂತ, ಇನ್ ಮುಂದೆ ಇವರು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾರೆ. ಇವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿ, ಹಾಗೆ ಕ್ಯಾಬ್ ವ್ಯವಸ್ಥೆ ಕೂಡ ಮಾಡಿ. ಡೆಸಿಗ್ನೇಷನ್ ಏನು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ. ಸರಿ ಬಸ್, ಈಗಲೇ ಮಾಡ್ತೀನಿ. ಸರಿ, ಇವ್ರಿಗೆ ಏನಾದ್ರೂ ಒಳ್ಳೇದ್ ಮಾಡಬೇಕು ಅನ್ನೋ ಥಾಟ್ ಖಂಡಿತವಾಗ್ಲೂ ಇತ್ತು. ಆದ್ರೆ ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇವತ್ತು ನನಗೆ ಕನಸು ಅನ್ಸಾಗೋದ್ರ ಜೊತೆಗೆ ಇವ್ರಿಗೊಂದು ಹೊಸ ಕನಸನ್ನ ಕಟ್ಕೊಡ್ತಾರೆ. ಅದಕ್ಕೆ ಹೇಳು, ನೀನ್ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.